ಐಸಿಸಿ ಟಿ20 ವಿಶ್ವಕಪ್ ಟೂರ್ನಿ 2026 ಮುಕ್ತಾಯದ ಹಂತಕ್ಕೆ ಲೀಗ್ ಪಂದ್ಯಗಳು ಬಂದು ತಲುಪಿದೆ. ಐಸಿಸಿ ಟಿ20 ವಿಶ್ವಕಪ್ ಟೂರ್ನಿ 2026 ಇದು ಮುಕ್ತಾಯದ ಹಂತಕ್ಕೆ ಲೀಗ್ ಪಂದ್ಯಗಳು ಬಂದು ತಲುಪಿದೆ. ಈಗಾಗಲೇ 7 ತಂಡಗಳು ಸೂಪರ್ 8 ಪ್ರವೇಶವನ್ನ ಪಡೆದುಕೊಂಡಿದೆ. ಗ್ರೂಪ್ ಎ ನಿಂದ ಭಾರತಕ್ಕೆ ಸೂಪರ್ 8 ಎಂಟ್ರಿಯನ್ನ ಪಡೆದುಕೊಂಡಿರುವುದು. ಸೂಪರ್ 8 ರಲ್ಲಿ 3 ತಂಡಗಳ ವಿರುದ್ಧ ಮೆಗಾ ಫೈಟ್ ನಡೆಯುತ್ತೆ. ಫೆಬ್ರವರಿ 22ಕ್ಕೆ ಭಾರತ ವರ್ಸಸ್ ದಕ್ಷಿಣ ಆಫ್ರಿಕಾ ಮುಖಾಮುಖಿಯಾಗತ್ತೆ. ಅಹಮದಾಬಾದ್ನಲ್ಲಿ ಇಂಡೋ ಸೌತ್ ಆಫ್ರಿಕಾ ಪಂದ್ಯ ನಡೆಯುತ್ತೆ. ಫೆಬ್ರವರಿ 26ಕ್ಕೆ ಚೆನ್ನೈನಲ್ಲಿ ಭಾರತ ಜಿಂಬಾಬ್ವೆ ಪಂದ್ಯ ನಡೆಯುತ್ತೆ. ಮಾರ್ಚ್ 1ಕ್ಕೆ ಕೋಲ್ಕತ್ತಾದಲ್ಲಿ ವಿಂಡೀಸ್ ವಿರುದ್ಧ ಪಂದ್ಯ ಇರುತ್ತೆ. ಕೊನೆಯ ಘಟ್ಟವನ್ನ ತಲುಪ್ತಾ ಇದೆ ಐಸಿಸಿ ಟಿ20 ವಿಶ್ವಕಪ್ ಟೂರ್ನಿ 2026. ಈಗಾಗಲೇ 7 ತಂಡಗಳು ಸೂಪರ್ 8 ಪ್ರವೇಶವನ್ನ ಪಡ್ಕೊಂಡಿದೆ. ಬಹಳ ರೋಚಕವಾಗಿದೆ. ಬಹಳ ಮುಖ್ಯವಾಗಿ ಪಾಕಿಸ್ತಾನವನ್ನ ಸೋಲಿಸಿದ ನಂತರ ಭಾರತಕ್ಕೆ ಮತ್ತೊಂದು ವರ್ಚಸ್ಸು ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಭಾರತ ಈಗಾಗಲೇ 8ಕ್ಕೆ ಸೂಪರ್ 8ಗೆ ಎಂಟ್ರಿ ಕೊಟ್ಟಿದೆ. ಸೂಪರ್ 8ನಲ್ಲಿ 3 ತಂಡಗಳ ವಿರುದ್ಧ ಫೈಟ್ ಮಾಡಲೇಬೇಕಾಗಿದೆ ವಿಶ್ವಕಪ್ ಅನ್ನ ತಮ್ಮದಾಗಿಸಿಕೊಳ್ಳೋದಕ್ಕೆ. ಹಾಗಾದ್ರೆ ಯಾವ್ಯಾವಾಗ ಮ್ಯಾಚ್ ನಡೆಯುತ್ತೆ ಅನ್ನೋದನ್ನ ನೋಡೋದಾದ್ರೆ ಫೆಬ್ರವರಿ 22ಕ್ಕೆ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಮುಖಾಮುಖಿ ಆಗತ್ತೆ. ಅದು ಕೂಡ ಅಹಮದಾಬಾದ್ನಲ್ಲಿ ಇಂಡೋ ಹಾಗೆ ಸೌತ್ ಆಫ್ರಿಕಾ ಮ್ಯಾಚ್ ನಡೆಯುತ್ತೆ. ಫೆಬ್ರವರಿ 26ಕ್ಕೆ ಚೆನ್ನೈನಲ್ಲಿ ನಡೆಯುತ್ತೆ. ಇಂಡಿಯಾದಲ್ಲೇ ನಡೆಯೋದ್ರಿಂದ ಅದು ಕೂಡ ಪ್ಲಸ್ ಆಗಬಹುದು. ಸೌತ್ ಆಫ್ರಿಕಾ ಜೊತೆ ಗೆದ್ದ ನಂತರದಲ್ಲಿ ಜಿಂಬಾಬ್ವೆ ಜೊತೆಗೆ, ಅಂದ್ರೆ ಗೆದ್ರು ಇಲ್ಲ ಅಂತ ಹೇಳಿದ್ರು ಸೂಪರ್ 3 ಮ್ಯಾಚ್ ಅಂತೂ ಆಡಲೇಬೇಕು. ಮಾರ್ಚ್ 1ಕ್ಕೆ ಕೋಲ್ಕತ್ತಾದಲ್ಲಿ ವಿಂಡೀಸ್ ವಿರುದ್ಧ ಪಂದ್ಯವನ್ನ ಆಡಬೇಕಾಗಿದೆ ಇಂಡಿಯಾಗೆ. ಈಗಾಗಲೇ ಸೂರ್ಯಕುಮಾರ್ ಯಾದವ್ ಪಡೆ ಬಹಳ ಕಟ್ಟುನಿಟ್ಟಿನ ಸಿದ್ಧತೆಯನ್ನ ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಇದೆ. ಸೊ ಗೆಲ್ಲುವ ಭರವಸೆಯಲ್ಲಿ ಆಟಗಾರರಿದ್ದಾರೆ.